ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಕೆಲವೇ ಕ್ಷಣಗಳಲ್ಲಿ ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ. ಕಸ್ಟಡಿಯಲ್ಲಿ ಇರುವಾಗ ಬೇಲ್ ಕೊಡಬೇಕಾ ಬೇಡವಾ? ಜನಪ್ರತಿನಿಧಿಗಳ ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಸಲಿರೋ ಎಸ್ಪಿಪಿ. ಮಾಜಿ ಸಚಿವರಿಗೆ ಬೇಲ, ಪೊಲೀಸ್ ಕಸ್ಟಡಿಯ? ಮಾಜಿ ಸಚಿವ ರೇವಣ್ಣ ಎಸ್ಐಟಿ ಕಸ್ಟಡಿ ಅಂತ್ಯ. ಮಧ್ಯಾಹ್ನ 3 ಗಂಟೆಯೊಳಗೆ ಕೋರ್ಟ್ ಮುಂದೆ ಹಾಜರು ಪಡಿಸಲಿರೋ ಅಧಿಕಾರಿಗಳು. ಹೆಚ್ಚಿನ ವಿಚಾರಣೆಗೆ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ. ಪ್ರಜ್ವಲ್ ರೇವಣ್ಣಗೂ ನೋಟಿಸ್ ನೀಡಿದ್ದ ಎಸ್ಐಟಿ. ವಿಚಾರಣೆಗೆ ಹಾಜರಾಗಲು 7 ದಿನ ಕಾಲಾವಕಾಶ ಕೋರಿದ್ದ ಸಂಸದ. ಎಸ್ಐಟಿಯಿಂದ ಅವಕಾಶ ನಿರಾಕರಣೆ. ಈಗ ಪ್ರಜ್ವಲ್ ಕೇಳಿದ್ದ ಅವಧಿಯೂ ಅಂತ್ಯ. ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದು ಕುತೂಹಲ. ಸಂಸದ ಪ್ರಜ್ವಲ್ ರೇವಣ್ಣಗೆ ಎದುರಾಯಿತು ಮತ್ತಷ್ಟು ಸಂಕಷ್ಟ. ಬ್ಲೂ ಕಾರ್ನರ್ ನೋಟಿಸ್ಗೆ ಸಿಬಿಐ ಇಂಟರ್ಪೋಲ್ ಸಮ್ಮತಿ. ನೋಟಿಸ್ ಜಾರಿ ಮಾಡೋದಾಗಿ ಎಸ್ಐಟಿಗೆ ಮಾಹಿತಿ. ನಾಪತ್ತೆಯಾಗಿರೋ ಕಾರ್ತಿಕ್ಗೆ ಹುಡುಕಾಟ ನಡೀತಿದೆಯಾ? ನವೀನ್ ಗೌಡ ಮೇಲೆ ದಾಖಲಾಗಿದ್ದ ಕೇಸ್ನ ತನಿಖೆ ಎಲ್ಲಿಗೆ ಬಂತು? ನಿಜಕ್ಕೂ ಕುಮಾರಸ್ವಾಮಿ ಆರೋಪಿಸಿದಂತೆ ಪ್ರಾಮಾಣಿಕ ತನಿಖೆ ಆಗ್ತಿಲ್ವಾ? ವಿಡಿಯೋ ಪ್ರಕರಣದಲ್ಲಿ ಎಸ್ಐಟಿ ನಡೆ ಬಗ್ಗೆ ಜೋರಾದ ಚರ್ಚೆ. ಡಿಕೆ ಶಿವಕುಮಾರ್, ಶಿವರಾಮೇಗೌಡ ವಿರುದ್ಧ ದೇವರಾಜೇಗೌಡ ಆರೋಪ. ಆಡಿಯೋ ರಿಲೀಸ್ ನಂತರ ತನಿಖೆಯ ದಿಕ್ಕು ಬದಲಾಗುತ್ತಾ? ಡಿಸಿಯ ಮಾಜಿ ಸಂಸದರಿಗೂ ನೋಟಿಸ್ ಕೊಡುತ್ತಾ ಎಸ್ಐಟಿ? ಪೆನ್ಡ್ರೈವ್ ಕೇಸ್ನಲ್ಲಿ ಮೋದಿ ಟಾರ್ಗೆಟ್ ಮಾಡಿದ್ದಕ್ಕೆ ಗರಂ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಸಿಡಿದೆದ್ದ ಮೈತ್ರಿ ನಾಯಕರು. ರಿಲೀಸ್ ಮಾಡಬೇಕಾದ ವಿಡಿಯೋ ಸೆಲೆಕ್ಟ್ ಮಾಡಿದ್ರ ಸುರ್ಜೇವಾಲಾ. ಎಚ್ಡಿಕೆ ಆರೋಪದ ಬೆನ್ನಲ್ಲೇ ಆರ್ ಅಶೋಕ್ ಕೆಂಡ. ಪೆನ್ಡ್ರೈವ್ ಪ್ರಕರಣದಿಂದ ಜೆಡಿಎಸ್ಗೆ ಭಾರಿ ಮುಜುಗರ. ಬಿಜೆಪಿ ಜೊತೆ ಮೈತ್ರಿ ಕಾಪಾಡಿಕೊಳ್ಳಲು ಎಚ್ಡಿಕೆ ಸರ್ಕಸ್. ಪ್ರಜ್ವಲ್ ವಿರುದ್ಧ ಕೈಗೊಂಡಿರೋ ಕ್ರಮದ ಬಗ್ಗೆ ಬಿಜೆಪಿ ಹೈಕಮಾಂಡ್ಗೆ ಮಾಹಿತಿ. ಪೆನ್ಡ್ರೈವ್ ಕೇಸ್ನಲ್ಲಿ ಏಕಮುಖವಾಗಿ ಸಾಗ್ತಿದ್ಯಾ ಎಸ್ಐಟಿ ತನಿಖೆ? ದೇವರಾಜೇಗೌಡ ಆರೋಪದ ಬಳಿಕ ಹಲವು ಅನುಮಾನಗಳು ವ್ಯಕ್ತ. ರೇವಣ್ಣ ಬಂಧನ ಬಿಟ್ರೆ ಬೇರೆ ಯಾವುದೇ ಆರೋಪಿಗಳ ವಿಚಾರಣೆ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಜೆಡಿಎಸ್ ನಾಯಕರ ಹೋರಾಟ. ಸಿಎಂ ತವರು ಮೈಸೂರಲ್ಲಿ ಬೃಹತ್ ಪ್ರತಿಭಟನೆ. ಪೆನ್ಡ್ರೈವ್ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಒತ್ತಾಯ. ಪೆನ್ಡ್ರೈವ್ ಕೇಸ್ನಲ್ಲಿ ಬಹುತೇಕ ಮೌನ ವಹಿಸಿದ್ದ ಬಿಜೆಪಿ. ಸರ್ಕಾರದ ವಿರುದ್ಧ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಪ್ರತಿಭಟನೆ ನಡೆಸಲು ಚಿಂತನೆ. ಹೈಕಮಾಂಡ್ ಸೂಚನೆಗೆ ಕಾಯುತ್ತಿರುವ ಬಿಜೆಪಿ ನಾಯಕರು. ಮೇ 14ರಂದು ಪ್ರಧಾನಿ ಮೋದಿಯಿಂದ ನಾಮಪತ್ರ ಸಲ್ಲಿಕೆ. 3ನೇ ಬಾರಿಗೆ ವಾರಣಾಸಿಯಿಂದ ನಾಮಪತ್ರ ಸಲ್ಲಿಸಲಿರೋ ಮೋದಿ. ನಾಮಿನೇಷನ್ಗೂ ಮುನ್ನ ಬೃಹತ್ ರೋಡ್ ಶೋ ನಡೆಸಿ ಶಕ್ತಿ ಪ್ರದರ್ಶನ. ಆಂಧ್ರ ಚುನಾವಣೆಗೆ ಕೊಂಡೊಯ್ಯಲು ಸಂಗ್ರಹಿಸಲಾಗಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಮದ್ಯ ವಶ. ಬೆಂಗಳೂರು ಅಬಕಾರಿ ಅಧಿಕಾರಿಗಳ ದಾಳಿ ವೇಳೆ ಸೀಸ್. ಬರೋಬ್ಬರಿ 29 ಲಕ್ಷ ಮೌಲ್ಯದ ಮದ್ಯ, 6 ಲಕ್ಷ ಮೌಲ್ಯದ ವಾಹನ ಜಪ್ತಿ. ಚಲಿಸುತ್ತಿದ್ದ ವಿಮಾನದಲ್ಲಿ ಸಿಗರೆಟ್ ಸೇದಿದ ಪ್ರಯಾಣಿಕ. ದುಬೈನಿಂದ ಬೆಂಗಳೂರಿಗೆ ಬರುತ್ತಿದ್ದ ಇಂಡಿಗೋ ವಿಮಾನದಲ್ಲಿ ಘಟನೆ. ಕೆಐಎ ಅಧಿಕಾರಿಗಳು ಕೊಟ್ಟ ದೂರಿನ ಮೇಲೆ ಆರೋಪಿ ಮೊಹಮ್ಮದ್ ಅಸ್ಲಾಂ ಅರೆಸ್ಟ್. ಮುಂದಿನ 48 ಗಂಟೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಗುಡುಗು, ಬಿರುಗಾಳಿ ಸಹಿತ ಮಳೆ ಸಾಧ್ಯತೆ. ರಾಜ್ಯ ಹವಾಮಾನ ಇಲಾಖೆಯಿಂದ ಮಾಹಿತಿ. ದಾಖಲೆಯ ತಾಪಮಾನದಿಂದ ಕಂಗೆಟ್ಟಿದ್ದ ಆಂಧ್ರದಲ್ಲಿ ಭರ್ಜರಿ ಮಳೆ. ಸತತ 2 ಗಂಟೆಗಳ ಕಾಲ ಸುರಿದ ಮಳೆಗೆ ರಸ್ತೆಗಳು ಜಲಾವೃತ. ಹೈದರಾಬಾದ್ನ ರಾಯದುರ್ಗ್ ರೋಡ್ನಲ್ಲಿ ಟ್ರಾಫಿಕ್ ಜಾಮ್. ಉತ್ತರಾಖಂಡದ ಅರಣ್ಯ ಪ್ರದೇಶಗಳಲ್ಲಿ ಭಾರೀ ಕಾಡ್ಗಿಚ್ಚು. ಬೆಂಕಿಯ ಓಟದಲ್ಲಿ ಸಿಲುಕಿ 4 ಮಂದಿ ಸಜೀವ ದಹನ. ಸಾವಿರಾರು ಹೆಕ್ಟೇರ್ ಅರಣ್ಯ ಪ್ರದೇಶ ಸುಟ್ಟು ಬೂದಿ.
ಕೋವಿಶೀಲ್ಡ್ ಲಸಿಕೆ ಹಿಂಪಡೆದ ಆಸ್ಟ್ರಾಜೆನಿಕಾ. ಲಸಿಕೆಯಿಂದ ರಕ್ತ ಹೆಪ್ಪುಗಟ್ಟುವಿಕೆ ಸಮಸ್ಯೆ ಹಿನ್ನೆಲೆ ಜಾಗತಿಕ ಮಾರುಕಟ್ಟೆಯಿಂದ ವ್ಯಾಕ್ಸಿನ್ ಹಿಂಪಡೆದ ಕಂಪನಿ. ನ್ಯೂಯಾರ್ಕ್ನಲ್ಲಿ ಅಂತಾರಾಷ್ಟ್ರೀಯ ಫ್ಯಾಷನ್ ಹಬ್ಬ 2024ನ ಮೆಟ್ ಗಾಲಾ ಇವೆಂಟ್ನಲ್ಲಿ ನಟಿ ಆಲಿಯಾ ಭಟ್ ಮೆರಗು. ಸವ್ಯಸಾಚಿ ಸೀರೆಯಲ್ಲಿ ಅಪ್ಸರೆಯಂತೆ ಕಂಡ ಬಿ-ಟೌನ್ ತಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಫಸ್ಟ್ ಗ್ಲಿಮ್ಸ್ಗೆ ಕೌಂಟ್ ಡೌನ್. ಮೇ 10ರಂದು ರಿಲೀಸ್ ಆಗಲಿದೆ ಡೆವಿಲ್ ಟೀಸರ್. ದಸರಾಗೆ ಸಿನಿಮಾ ರಿಲೀಸ್ ಮಾಡೋ ಲೆಕ್ಕಾಚಾರದಲ್ಲಿ ಚಿತ್ರತಂಡ. ಇವತ್ತು ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ SRH-SLG ಮುಖಾಮುಖಿ. ಪ್ಲೇ ಆಫ್ ಹಂತ ಏರಲು ಗೆಲ್ಲಲೇಬೇಕಾದ ಒತ್ತಡದಲ್ಲಿ ಪ್ಯಾಟ್ ಕಮಿನ್ಸನ್ ಪಡೆ. ಹೈದರಾಬಾದ್ನ ಟಕ್ಕರ್ಗೆ ಕೊಡುತ್ತಾ KL ಟೀಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.